ಒಟ್ಟಾರೆಯಾಗಿ ಇಲ್ಲಿ ಜನಪದ ಕಲಾವಿದರ ಆರ್ಥಿಕ ಸ್ಥಿತಿಯನ್ನು ಸರಿ ಮಾಡುವಂಥದ್ದು ಮತ್ತು ಜನಪದ ಕಲಾವಿದರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಒದಗಿಸಿಕೊಡೋದು ಮತ್ತು ಹಾಗೆಯೇ ಜನಪದ ಕಲೆಗಳನ್ನು ಮೂಲ ಸ್ವರೂಪದಲ್ಲಿ ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗುವಂಥದ್ದನ್ನ ಮಾಡಬೇಕು ಅಂತೇಳಿ ಎಲ್ಲ ಕಲಾವಿದರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇದೊಂದು ಬಹಳ ಪ್ರಮುಖವಾದಂಥ ಒಂದು ದಿನ ಅಂತ ನಾನು ಭಾವಿಸ್ತೀನಿ. ಇಂಥ ಒಂದು ವಿಶ್ವ ಜಾನಪದ ದಿನಾಚರಣೆಯನ್ನು ನಾವು ಇವತ್ತು ಒಂದು ಕಲಾವಿದರ ಸಮ್ಮುಖದಲ್ಲಿ ಆಚರಿಸ್ತಾ ಇರೋದು ನಮಗೆ ಸಂತೋಷವನ್ನು ತಂದಿದೆ. ಈ ದಿನ ನಮ್ಮ ಜನಪದ ಲೋಕದಲ್ಲಿ ವಿಶ್ವ ಜನಪದ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಜನಪದ ಅಂತಕ್ಕಂಥದ್ದು ನಶಿಸಿ ಹೋಗ್ತಾ ಇದೆ. ಈ ನಶಿಸಿ ಹೋಗ್ತಾ ಇರ್ತಕ್ಕಂಥ ಜನಪದವನ್ನ ಯುವ ಪೀಳಿಗೆಯಲ್ಲಿ ಉಂಟು ಮಾಡ್ತಕ್ಕಂಥ ಉದ್ದೇಶದಿಂದ ಈ ದಿನ ನಮ್ಮ ಜನಪದ ಲೋಕದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಮತ್ತೆ ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರು ವಿಶ್ವವಿದ್ಯಾಲಯ ಅಹಮಾನಾಯಕ್ ಅವರಿಂದ ಪ್ರಾರಂಭವಾದಂತಹ ಜಾನಪದ ಅಧ್ಯಯನ ದೇಜಗೌರ್ ಅವರ ವಿಶೇಷ ಆಸಕ್ತಿಯೊಂದಿಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಜಾನಪದ ವಿಷಯ ಒಂದು ಸಂಶೋಧನಾ ವಿಷಯವಾಗಿ ಮತ್ತು ಸ್ನಾತಕೋತ್ತರ ವಿಷಯವಾಗಿ ಪ್ರಾರಂಭವಾಗಿ ಇವತ್ತು ಜಗತ್ತಿನೆಲ್ಲೆಡೆ ಕರ್ನಾಟಕ ಮಾದರಿಯಾಗಿದೆ ಜಾನಪದ ವಿಷಯಕ್ಕೆ, ಸಂಶೋಧನೆ ಮತ್ತು ಅಧ್ಯಯನಕ್ಕೆ.